ಈಗಲೇ ಕೇಳ್ಬಿಟ್ಟಿರ್ತೀನಿ ನೋಡಿ, ಅದು ಏನೇ ಅಗ್ರಿಮೆಂಟೋ ಡಿಸ್ಅಗ್ರಿಮೆಂಟೋ ಏನೇ ಇದ್ರೂ ಕೂಡ ನಾಳೆ ದಿನ ವೇದಿಕೆ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಬಂದು ಕೈ ಹಿಂಗೆ ನೀವಾಗಲೇ ಹೇಳ್ತಿದ್ದಂಗೆ ಸಿದ್ದರಾಮೋತ್ಸವದಲ್ಲಿ ಹಿಂಗೆ ಕೈ ಎತ್ತಿದ್ರು, ನಾಳೆ ಹಂಗೆ ಕೈ ಎತ್ತಿದ್ರು ಅಂದ್ರೆ ನಿಮ್ದೆಲ್ಲ ನೀವೇನು ಇವಾಗ ಕೊಡ್ತಿದ್ದೀರಿ ನರೇಶನ್ ಫೇಲ್ ಆಗ್ಬಿಡುತ್ತೆ. ಇಲ್ಲ ಫೇಲ್ ಆಗುತ್ತೆ ನರೇಶನ್. ಒಳಗಡೆ ಕೆಂಡ ಇದೆಯಲ್ಲ, ಒಳಗಡೆ ಕೆಂಡ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಒಂದು ಕ್ವಿಕ್ ಆಗಿ ನನ್ನ ನೆಕ್ಸ್ಟ್ ಬ್ರೇಕಿಂಗ್ ಚರ್ಚೆ ಮಾಡೋಣ. ನನ್ನ ನೆಕ್ಸ್ಟ್ ಬ್ರೇಕಿಂಗ್ ಹೋಗೋಕ್ ಮುಂಚೆ ನೆಕ್ಸ್ಟ್ ಬ್ರೇಕಿಂಗಿಗೆ ನಟರಾಜ್ ಗೌಡರು ಸುದೀರ್ಘವಾದ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಮುಂಚೆ ಜೆಡಿಎಸ್ ವಕ್ತಾರರಿಗೆ ಹಾಸನದಲ್ಲಿ ನಡೀತಾ ಇದೆ, ಅದು ಸ್ವಾಭಿಮಾನಿನೋ ಜನಕಲ್ಯಾಣನೋ ನೇರವಾಗಿ ಟಾರ್ಗೆಟ್ ಆಗೋದು ನಿಮ್ಮದೇ ಸಾಂಪ್ರದಾಯಿಕ ವೋಟ್ಗಳು. ಅಲ್ಲಿ ನಿಂತು ಶಕ್ತಿ ಪ್ರದರ್ಶನ ಮಾಡಿದ್ರು ಅಂತಂದ್ರೆ ಡಬಲ್ ಪ್ರಾಬ್ಲಮ್ ಜೆಡಿಎಸ್ಗೆ. ಅಲ್ಲ, ಖಂಡಿತವಾಗಿಯೂ ಇಲ್ಲಮ್ಮ. ಇವರು ಹಾಸನದಲ್ಲಾರು ಮಾಡಲಿ, ಮಂಡ್ಯದಲ್ಲಾರು ಮಾಡಲಿ, ಬೆಂಗಳೂರಲ್ಲಾರು ಮಾಡಲಿ, ನಮಗಾದ್ರ ಇಂಪ್ಯಾಕ್ಟ್ ಇದೆ ಅಂತ ನಾವು ಅನ್ಕೊಳಕ್ ಹೋಗಲ್ಲ. ಈಗೇನಾಗಿದೆ, ಈಗ ನಡೀತಿರ್ತಕ್ಕಂಥ ಸಮಾವೇಶ ಒಂದು ತಾರ್ಕಿಕ ಹಂತಕ್ಕಂತೂ ಬಂದ್ಬಿಟ್ಟಿದೆ. ಏನೋ ವ್ಯಕ್ತಿನಿಷ್ಠ ರಾಜಕಾರಣನೋ ಅಥವಾ ಪಕ್ಷನಿಷ್ಠ ರಾಜಕಾರಣನೋ ತೀರ್ಮಾನ ಆಗಬೇಕು ರಾಜ್ಯದ ಜನತೆ ಮುಂದೆ. ಇಷ್ಟು ವರ್ಷ ಸುದೀರ್ಘವಾದ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಸುಮಾರು 40 ವರ್ಷದ ರಾಜಕಾರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ವ್ಯಕ್ತಿನಿಷ್ಠ ರಾಜಕಾರಣ, ಸೆಲ್ಫ್ ಸೆಂಟರ್ಡ್ ಪೊಲಿಟಿಷಿಯನ್ಸ್. ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು ಸೆಲ್ಫ್ ಸೆಂಟರ್ಡ್ ಪೊಲಿಟಿಷಿಯನ್ ಆಗಿ ಮಾಡೋರು ಅಷ್ಟೇ. ಈಗ ಶ್ರೀಯುತ DK ಶಿವಕುಮಾರ್ ಅವರು ಪಕ್ಷನಿಷ್ಠ ರಾಜಕಾರಣವನ್ನು ಅವ್ರು ಮಾಡ್ತಿದ್ದಾರೆ. ಇದೇ ಅಲ್ಲಿ ಕಾಣಿಸ್ತಿರ್ತಕ್ಕ ಸಂಘರ್ಷದ ಒಂದು ಅಂತಿಮ ರೂಪ ಇವತ್ತಿನ ದಿವಸ ನಾಳೆ ಗೊತ್ತಾಗುತ್ತೆ. ವ್ಯಕ್ತಿನಿಷ್ಠ ರಾಜಕಾರಣ ನಿಲ್ಲುತ್ತಾ, ಪಕ್ಷನಿಷ್ಠ ರಾಜಕಾರಣ ನಿಲ್ಲುತ್ತಾ ಅಂತಕ್ಕಂಥದ್ದು ನಾಳೆ ಸಾಬೀತಾಗಬೇಕು ರಾಜ್ಯದ ಜನತೆ ಮುಂದೆ. ಇದೇ ಪ್ರಯೋಗವನ್ನ ಏನ್ ಹೇಳ್ತಿದ್ರಿ, ಯಾರೆಲ್ಲ ಹೋಗ್ತಾರೆ ಅವರು ಪಕ್ಷನಿಷ್ಠರು, ಯಾರೆಲ್ಲ ದೂರ ಉಳಿತಾರೆ ಅವರು ವ್ಯಕ್ತಿಗೆ ಮಾತ್ರ ನಿಷ್ಠರು ಅಂತ ನಾಳೆ ಗೊತ್ತಾಗುತ್ತಮ್ಮ. ನಾಳೆ ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ, ನನ್ನ ಶ್ರೀಯುತ DK ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಜ್ಞಾನೋದಯ ಆಯಿತು. ಬಹುಶಃ ನಮಗಾದಂಥ ಅನುಭವದ ಎಚ್ಚರಿಕೆ ಅವ್ರಿಗಾಗಿದೆ ಅಂತ ಅನ್ಕೊಂತೀನಿ. ನಮ್ಮಲ್ಲಿದ್ದಂಥ ಸಿದ್ದರಾಮಯ್ಯವರು ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಅಹಿಂದ ಸಮಾವೇಶವನ್ನು ಬೇರೆ ರೀತಿ ಮಾಡ್ತೀನಿ ಅಂತ ಹೊರಟಾಗ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾಡೋಗಿದ್ರೆ ಪಕ್ಷದ ಚೌಕಟ್ಟಲ್ಲಿ ಮಾಡಿ. ಯಾಕೆಂದ್ರೆ ಲೋಕಲ್ ಬಾಡಿಗೆ ರಿಸರ್ವೇಷನ್ಸ್ ಕೊಟ್ಟವ್ರು ನಾವು, ಹಿಂದುಳಿದವ್ರು ಕೊಟ್ಟವ್ರು ನಾವು, ಪ್ರತಿಯೊಂದು ಕೊಟ್ಟಿರ್ತಕ್ಕಂಥವ್ರು, ಮತ್ತೆ ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು. ಹಾಗಾಗಿ ಏನೇ ನೀವು ಮಾಡೋಗಿದ್ರು ಪಕ್ಷದ ಚೌಕಟ್ಟಲ್ಲಿ ಮಾಡಿ ಅಂತಂದಾಗ ಅದನ್ನು ಧಿಕ್ಕರಿಸಿ ಹೊರಗಡೆ ಹೋಗ್ತಾರೆ. ಅದು ಎಲ್ಲಿ ರಿಪೀಟ್ ಆಗುತ್ತೋ ಅನ್ನೋ ಭಯ. ಇವತ್ತಿನ ದಿವಸ ಆ ಒಂದು ಎಚ್ಚರಿಕೆ ನಡೆಯನ್ನ ಶ್ರೀಯುತ DK ಶಿವಕುಮಾರ್ ಅವರು ನಡೆಸಿ ಇದು ಸ್ವಾಭಿಮಾನಿ ಸಮಾವೇಶ ಯಾಕೆ ಬದಲಾಯಿತು ಅನ್ನೋದಕ್ಕೆ ಉತ್ತರ ಅಲ್ಲೇ ಸಿಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಸಂಘರ್ಷ ಇದೆ. ಆದ್ರೆ ಒಂದೇನಪ್ಪ ಅಂತಂದ್ರೆ, ನಾನು ಅದು ಕಾಂಗ್ರೆಸ್ನವರೇ ಆಗಿರಲಿ ಯಾರೇ ಆಗಿರಲಿ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂತ ಎಲ್ಲ ಟೀಕೆ ಮಾಡೋದಲ್ಲ. ಅದನ್ನ ಅಷ್ಟರ ಮಟ್ಟಿಗೆ ಹೊರಗಡೆ ಕಾಣಿಸ್ಕೊಳ್ದೇ ಇರೋ ರೀತಿಯಲ್ಲಿ ಒಂದು ರೀತಿಯ ಲೇಪನವನ್ನ ಮಾಡ್ತಾವ್ರಷ್ಟೇ. ಲೇಪನ ನಡೀತಿದೆ, ಶುಗರ್ ಕೋಟಿಂಗ್ ಅಂತ ಏನು ಕರಿತೀವಲ್ವಾ, ಆ ಲೇಪನ ನಡೀತಿದೆ ಅಷ್ಟೇ ಬರ್ತು. ಒಳಗಡೆ ಒಂದು ಪದವಿಗೋಸ್ಕರ ಬಹಳಷ್ಟು ದೊಡ್ಡ ಸಂಘರ್ಷ ನಡೀತಿದೆ. ಈಗಾಗಲೇ ನೀವು ಹೇಳಿದಾಗ ರಾಷ್ಟ್ರೀಯ ವಾಹಿನಿಗೆ ಸನ್ಮಾನ್ಯ DK ಶಿವಕುಮಾರ್ ಕೊಟ್ಟಂತಹ ಎಲ್ಲ ಮಾಹಿತಿಗಳೇನಿದೆ ಅದು ಸ್ಪಷ್ಟವಾಗಿ ಮಾತನಾಡ್ತಿದೆ. ಅದನ್ನು ಸಾಮಾನ್ಯ ಮಗು ಸಹ ಗುರುತಿಸ್ತಿದೆ. ಹೌದು, 2 ವರ್ಷದಲ್ಲಿ ಇವರಿಗೆ ಅಗ್ರಿಮೆಂಟ್ ಆಗಿಲ್ಲದೆ ಹೋಗಿದ್ರೆ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ವಿಷಯ 10-15 ದಿವಸ ಕಗ್ಗಂಟಾಗಿ ಹಾಕಿರ್ತಿತ್ತು. ಅಲ್ಲ, ಅವತ್ತು ಯಾವ ಮಟ್ಟಕ್ಕೆ ಬಂತು ಅಂದ್ರೆ ಗೌಡ್ರೆ ಅವತ್ತು ಯಾವ ಮಟ್ಟದಲ್ಲಿ ನಡೀತು ಅಂದ್ರೆ ರಾಜ್ಯದಲ್ಲಿ, ಅಲ್ಲ ಅವತ್ತು ದೆಹಲಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಯ್ಕೆ ವಿಷಯ ಬಂದಾಗ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ DK ಶಿವಕುಮಾರ್ ನೋಡ್ತಿರಲಿಲ್ಲ, DK ಶಿವಕುಮಾರ್ ಅವರ ಮುಖವನ್ನು ಸಿದ್ದರಾಮಯ್ಯ ನೋಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ನಡೀತು. ಅದು ಒಡಂಬಡಿಕೆ ನೋಡಿ, ನೀವೇನು ಇಲ್ಲದೆ ಇದ್ದು ಗೌಡ್ರೆ ಇದೇ ಚಾನಲ್ ನೀವೇ ಬಂದು ಹೋಗ್ತೀರಿ, ಇದೇ ವಿಷಯ ಚರ್ಚೆಗೆ ನೀವೇ ಬರಬೇಕಾಗುತ್ತೆ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ. ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋದಲ್ಲ ಗೌಡ್ರೆ, ನಾವು ಸಿದ್ದರಾಮಯ್ಯ ಕೇವಲ 10 ವರ್ಷ ನೋಡಿರ್ಬೋದು, ನಾವು ಅದಕ್ಕಿಂತ ಹೆಚ್ಚಿಗೆ ನೋಡಿರೋರು. ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ, ಅವ್ರು ಸಿಗದೇ ಇರೋ ಅಧಿಕಾರನ ಬೇರೆಯವ್ರು ತಗೋತಾರೆ ಅಂತಂದ್ರೆ ಸಹಿಸುವಂತ ವ್ಯಕ್ತಿ ಖಂಡಿತ ಅವ್ರ ರಾಜಕಾರಣ ಜೀವಮಾನದಲ್ಲೇ ಮಾಡಿಲ್ಲ. ಅವ್ರ ರಾಜಕೀಯ ಜೀವನನೇ ಪಕ್ಷ ಮಾಡ್ಲಿಕ್ಕೆ ಅದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಹಾಳು ಮಾಡಿ ಹೋಗೋಕೆ ಬಿಡಬಾರದು ಅಂತ ಹೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯ ಮೇಲೆ ಜೆಡಿಎಸ್ಗೆ ವೈಯಕ್ತಿಕವಾದ ಗಾಳಿಯಲ್ಲಿ ಗುಂಡೊಡಿಬೇಡಿ. ವೈಯಕ್ತಿಕ ಹೇಳಿ ಸಿದ್ದರಾಮಯ್ಯ ಅವರ ಆಸ್ತಿ ದೇವೇಗೌಡರು ಬರ್ಸ್ಕೊಟ್ಟಿರಲಿಲ್ಲ, ದೇವೇಗೌಡರು ಆಸ್ತಿ ಸಿದ್ದರಾಮಯ್ಯ ಅವರು ಬರ್ಸ್ಕೊಟ್ಟಿರಲಿಲ್ಲ. ಅಧಿಕಾರದ ಲಾಲಸೆ, ದುರಾಸೆ ತಂದಿರೋದು ನೋಡಿ. ಸಿದ್ದರಾಮಯ್ಯ ಅವ್ರಿಗೆ ಒಪ್ಕೋತೀನಿ ಗೌಡ್ರೆ, ನಿಮ್ಮ ಮಾತಿಗೆ ನಾನು ಬರ್ತೀನಿ. ಸಿದ್ದರಾಮಯ್ಯ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಏನಿತ್ತು ಹೇಳಿ,
ಈಗ ನಿಮ್ಮಲ್ಲಿ ನಿಭಾಯಿಸ್ತಿರೋದನ್ನ ನಾನು ಒಪ್ಕೊಂಡೆ. ನೀವು ಒಪ್ಕೊಂಡ್ರೆ ದೇವೇಗೌಡರು ಅವ್ರ ಕುಟುಂಬದವ್ರು ಬಿಟ್ರೆ ಬೇರೆ ಈಗ ಸೋನಿಯಾ ಗಾಂಧಿ ಅವರು ಬಿಟ್ಕೊಡ್ತಾರೆ ಪ್ರೈಮ್ ಮಿನಿಸ್ಟರ್ ಈಗ ಸೋನಿಯಾ ಗಾಂಧಿ ಅವರು ಫ್ಯಾಮಿಲಿ ಅವರು ಬಿಟ್ಟರೆ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ನೀವು ಹೇಳ್ರಿ. ಗಾಂಧಿ ಮನೆಯಲ್ಲಿ ಕಲ್ಲು ಹೊಡಿತಿರೋದು ನೀವು, ಗಾಂಧಿ ಮನೆಯಲ್ಲಿ ಇದು ಕಲ್ಲು ಹೊಡಿತಿರಲ್ಲ ಈಗಲೇ ಕೇಳ್ಬಿಟ್ಟಿರ್ತೀನಿ ನೋಡಿ. ಅದ್ ಏನೇ ಅಗ್ರಿಮೆಂಟೋ ಡಿಸ್ಅಗ್ರಿಮೆಂಟೋ ಏನೇ ಇದ್ರೂ ಕೂಡ ನಾಳೆ ದಿನ ವೇದಿಕೆ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಬಂದು ಕೈ ಹಿಂಗೆ ನೀವಾಗ್ಲೇ ಹೇಳ್ತಿದ್ದಂಗೆ ಸಿದ್ದರಾಮೋತ್ಸವದಲ್ಲಿ ಹಿಂಗೆ ಕೈ ಎತ್ತಿದ್ರು, ನಾಳೆ ಹಂಗೆ ಕೈ ಎತ್ತಿದ್ರು ಅಂದ್ರೆ ನಿಮ್ದೆಲ್ಲ ನೀವೇನ್ ಇವಾಗ ಕೊಡ್ತಿದ್ದೀರಿ ನರೇಶನ್ ಫೇಲ್ ಆಗ್ಬಿಡುತ್ತೆ. ಇಲ್ಲ ಫೇಲ್ ಆಗುತ್ತೆ ನರೇಶನ್. ಒಳಗಡೆ ಕೆಂಡ ಇದೆಯಲ್ಲ, ಒಳಗಡೆ ಕೆಂಡ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಕ್ವಿಕ್ ಆಗಿ ನನ್ನ ನೆಕ್ಸ್ಟ್ ಬ್ರೇಕಿಂಗ್ ಚರ್ಚೆ ಮಾಡೋಣ. ನನ್ನ ನೆಕ್ಸ್ಟ್ ಬ್ರೇಕಿಂಗ್ ಹೋಗೋಕ್ ಮುಂಚೆ ನೆಕ್ಸ್ಟ್ ಬ್ರೇಕಿಂಗಿಗೆ ನಟರಾಜ್ ಗೌಡರು ಸುದೀರ್ಘವಾದ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಮುಂಚೆ ಜೆಡಿಎಸ್ ವಕ್ತಾರರಿಗೆ ಹಾಸನದಲ್ಲಿ ನಡೀತಾ ಇದೆ, ಅದು ಸ್ವಾಭಿಮಾನಿನೋ ಜನಕಲ್ಯಾಣನೋ ನೇರವಾಗಿ ಟಾರ್ಗೆಟ್ ಆಗೋದು ನಿಮ್ಮದೇ ಸಾಂಪ್ರದಾಯಿಕ ವೋಟ್ಗಳು. ಅಲ್ಲಿ ನಿಂತು ಶಕ್ತಿ ಪ್ರದರ್ಶನ ಮಾಡಿದ್ರು ಅಂತಂದ್ರೆ ಡಬಲ್ ಪ್ರಾಬ್ಲಮ್ ಜೆಡಿಎಸ್ಗೆ. ಅಲ್ಲ, ಖಂಡಿತವಾಗಿಯೂ ಇಲ್ಲಮ್ಮ. ಇವರು ಹಾಸನದಲ್ಲಾರು ಮಾಡಲಿ, ಮಂಡ್ಯದಲ್ಲಾರು ಮಾಡಲಿ, ಬೆಂಗಳೂರಲ್ಲಾರು ಮಾಡಲಿ, ನಮಗಾದ್ರ ಇಂಪ್ಯಾಕ್ಟ್ ಇದೆ ಅಂತ ನಾವು ಅನ್ಕೊಳಕ್ ಹೋಗಲ್ಲ. ಈಗೇನಾಗಿದೆ, ಈಗ ನಡೀತಿರ್ತಕ್ಕಂಥ ಸಮಾವೇಶ ಒಂದು ತಾರ್ಕಿಕ ಹಂತಕ್ಕಂತೂ ಬಂದ್ಬಿಟ್ಟಿದೆ. ಏನೋ ವ್ಯಕ್ತಿನಿಷ್ಠ ರಾಜಕಾರಣನೋ ಅಥವಾ ಪಕ್ಷನಿಷ್ಠ ರಾಜಕಾರಣನೋ ತೀರ್ಮಾನ ಆಗಬೇಕು ರಾಜ್ಯದ ಜನತೆ ಮುಂದೆ. ಇಷ್ಟು ವರ್ಷ ಸುದೀರ್ಘವಾದ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಸುಮಾರು 40 ವರ್ಷದ ರಾಜಕಾರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ವ್ಯಕ್ತಿನಿಷ್ಠ ರಾಜಕಾರಣ, ಸೆಲ್ಫ್ ಸೆಂಟರ್ಡ್ ಪೊಲಿಟಿಷಿಯನ್ಸ್. ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು ಸೆಲ್ಫ್ ಸೆಂಟರ್ಡ್ ಪೊಲಿಟಿಷಿಯನ್ ಆಗಿ ಮಾಡೋರು ಅಷ್ಟೇ. ಈಗ ಶ್ರೀಯುತ DK ಶಿವಕುಮಾರ್ ಅವರು ಪಕ್ಷನಿಷ್ಠ ರಾಜಕಾರಣವನ್ನು ಅವ್ರು ಮಾಡ್ತಿದ್ದಾರೆ. ಇದೇ ಅಲ್ಲಿ ಕಾಣಿಸ್ತಿರ್ತಕ್ಕ ಸಂಘರ್ಷದ ಒಂದು ಅಂತಿಮ ರೂಪ ಇವತ್ತಿನ ದಿವಸ ನಾಳೆ ಗೊತ್ತಾಗುತ್ತೆ. ವ್ಯಕ್ತಿನಿಷ್ಠ ರಾಜಕಾರಣ ನಿಲ್ಲುತ್ತಾ, ಪಕ್ಷನಿಷ್ಠ ರಾಜಕಾರಣ ನಿಲ್ಲುತ್ತಾ ಅಂತಕ್ಕಂಥದ್ದು ನಾಳೆ ಸಾಬೀತಾಗಬೇಕು ರಾಜ್ಯದ ಜನತೆ ಮುಂದೆ. ಇದೇ ಪ್ರಯೋಗವನ್ನ ಏನ್ ಹೇಳ್ತಿದ್ರಿ, ಯಾರೆಲ್ಲ ಹೋಗ್ತಾರೆ ಅವರು ಪಕ್ಷನಿಷ್ಠರು, ಯಾರೆಲ್ಲ ದೂರ ಉಳಿತಾರೆ ಅವರು ವ್ಯಕ್ತಿಗೆ ಮಾತ್ರ ನಿಷ್ಠರು ಅಂತ ನಾಳೆ ಗೊತ್ತಾಗುತ್ತಮ್ಮ. ನಾಳೆ ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ, ನನ್ನ ಶ್ರೀಯುತ DK ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಜ್ಞಾನೋದಯ ಆಯಿತು. ಬಹುಶಃ ನಮಗಾದಂಥ ಅನುಭವದ ಎಚ್ಚರಿಕೆ ಅವ್ರಿಗಾಗಿದೆ ಅಂತ ಅನ್ಕೊಂತೀನಿ. ನಮ್ಮಲ್ಲಿದ್ದಂಥ ಸಿದ್ದರಾಮಯ್ಯವರು ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಅಹಿಂದ ಸಮಾವೇಶವನ್ನು ಬೇರೆ ರೀತಿ ಮಾಡ್ತೀನಿ ಅಂತ ಹೊರಟಾಗ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾಡೋಗಿದ್ರೆ ಪಕ್ಷದ ಚೌಕಟ್ಟಲ್ಲಿ ಮಾಡಿ. ಯಾಕೆಂದ್ರೆ ಲೋಕಲ್ ಬಾಡಿಗೆ ರಿಸರ್ವೇಷನ್ಸ್ ಕೊಟ್ಟವ್ರು ನಾವು, ಹಿಂದುಳಿದವ್ರು ಕೊಟ್ಟವ್ರು ನಾವು, ಪ್ರತಿಯೊಂದು ಕೊಟ್ಟಿರ್ತಕ್ಕಂಥವ್ರು, ಮತ್ತೆ ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು. ಹಾಗಾಗಿ ಏನೇ ನೀವು ಮಾಡೋಗಿದ್ರು ಪಕ್ಷದ ಚೌಕಟ್ಟಲ್ಲಿ ಮಾಡಿ ಅಂತಂದಾಗ ಅದನ್ನು ಧಿಕ್ಕರಿಸಿ ಹೊರಗಡೆ ಹೋಗ್ತಾರೆ. ಅದು ಎಲ್ಲಿ ರಿಪೀಟ್ ಆಗುತ್ತೋ ಅನ್ನೋ ಭಯ. ಇವತ್ತಿನ ದಿವಸ ಆ ಒಂದು ಎಚ್ಚರಿಕೆ ನಡೆಯನ್ನ ಶ್ರೀಯುತ DK ಶಿವಕುಮಾರ್ ಅವರು ನಡೆಸಿ ಇದು ಸ್ವಾಭಿಮಾನಿ ಸಮಾವೇಶ ಯಾಕೆ ಬದಲಾಯಿತು ಅನ್ನೋದಕ್ಕೆ ಉತ್ತರ ಅಲ್ಲೇ ಸಿಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಸಂಘರ್ಷ ಇದೆ. ಆದ್ರೆ ಒಂದೇನಪ್ಪ ಅಂತಂದ್ರೆ, ನಾನು ಅದು ಕಾಂಗ್ರೆಸ್ನವರೇ ಆಗಿರಲಿ ಯಾರೇ ಆಗಿರಲಿ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂತ ಎಲ್ಲ ಟೀಕೆ ಮಾಡೋದಲ್ಲ. ಅದನ್ನ ಅಷ್ಟರ ಮಟ್ಟಿಗೆ ಹೊರಗಡೆ ಕಾಣಿಸ್ಕೊಳ್ದೇ ಇರೋ ರೀತಿಯಲ್ಲಿ ಒಂದು ರೀತಿಯ ಲೇಪನವನ್ನ ಮಾಡ್ತಾವ್ರಷ್ಟೇ. ಲೇಪನ ನಡೀತಿದೆ, ಶುಗರ್ ಕೋಟಿಂಗ್ ಅಂತ ಏನು ಕರಿತೀವಲ್ವಾ, ಆ ಲೇಪನ ನಡೀತಿದೆ ಅಷ್ಟೇ ಬರ್ತು. ಒಳಗಡೆ ಒಂದು ಪದವಿಗೋಸ್ಕರ ಬಹಳಷ್ಟು ದೊಡ್ಡ ಸಂಘರ್ಷ ನಡೀತಿದೆ. ಈಗಾಗಲೇ ನೀವು ಹೇಳಿದಾಗ ರಾಷ್ಟ್ರೀಯ ವಾಹಿನಿಗೆ ಸನ್ಮಾನ್ಯ DK ಶಿವಕುಮಾರ್ ಕೊಟ್ಟಂತಹ ಎಲ್ಲ ಮಾಹಿತಿಗಳೇನಿದೆ ಅದು ಸ್ಪಷ್ಟವಾಗಿ ಮಾತನಾಡ್ತಿದೆ. ಅದನ್ನು ಸಾಮಾನ್ಯ ಮಗು ಸಹ ಗುರುತಿಸ್ತಿದೆ. ಹೌದು, 2 ವರ್ಷದಲ್ಲಿ ಇವರಿಗೆ ಅಗ್ರಿಮೆಂಟ್ ಆಗಿಲ್ಲದೆ ಹೋಗಿದ್ರೆ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ವಿಷಯ 10-15 ದಿವಸ ಕಗ್ಗಂಟಾಗಿ ಹಾಕಿರ್ತಿತ್ತು. ಅಲ್ಲ, ಅವತ್ತು ಯಾವ ಮಟ್ಟಕ್ಕೆ ಬಂತು ಅಂದ್ರೆ ಗೌಡ್ರೆ ಅವತ್ತು ಯಾವ ಮಟ್ಟದಲ್ಲಿ ನಡೀತು ಅಂದ್ರೆ ರಾಜ್ಯದಲ್ಲಿ, ಅಲ್ಲ ಅವತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ವಿಷಯ ಬಂದಾಗ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ DK ಶಿವಕುಮಾರ್ ನೋಡ್ತಿರಲಿಲ್ಲ, DK ಶಿವಕುಮಾರ್ ಅವರ ಮುಖವನ್ನು ಸಿದ್ದರಾಮಯ್ಯ ನೋಡ್ತಿರಲಿಲ್ಲ. ಅಷ್ಟರ ಮಟ್ಟಕ್ಕೆ ದೊಡ್ಡದಾಗಿ ನಡೀತು. ಅದು ಒಡಂಬಡಿಕೆ ನೋಡಿ, ನೀವೇನು ಇಲ್ಲದೆ ಇದ್ದು ಗೌಡ್ರೆ ಇದೇ ಚಾನಲ್ ನೀವೇ ಬಂದು ಹೋಗ್ತೀರಿ, ಇದೇ ವಿಷಯ ಚರ್ಚೆಗೆ ನೀವೇ ಬರಬೇಕಾಗುತ್ತೆ. ದಯವಿಟ್ಟು ಅದನ್ನ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ. ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋದಲ್ಲ ಗೌಡ್ರೆ, ನಾವು ಸಿದ್ದರಾಮಯ್ಯ ಕೇವಲ 10 ವರ್ಷ ನೋಡಿರ್ಬೋದು, ನಾವು ಅದಕ್ಕಿಂತ ಹೆಚ್ಚಿಗೆ ನೋಡಿರೋರು. ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ, ಅವ್ರು ಸಿಗದೇ ಇರೋ ಅಧಿಕಾರನ ಬೇರೆಯವ್ರು ತಗೋತಾರೆ ಅಂತಂದ್ರೆ ಸಹಿಸುವಂತ ವ್ಯಕ್ತಿ ಖಂಡಿತ ಅವ್ರ ರಾಜಕಾರಣ ಜೀವಮಾನದಲ್ಲೇ ಮಾಡಿಲ್ಲ. ಅವ್ರ ರಾಜಕೀಯ ಜೀವನನೇ ಪಕ್ಷ ಮಾಡ್ಲಿಕ್ಕೆ ಅದಕ್ಕೆ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಹಾಳು ಮಾಡಿ ಹೋಗೋಕೆ ಬಿಡಬಾರದು ಅಂತ ಹೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯ ಮೇಲೆ ಜೆಡಿಎಸ್ಗೆ ವೈಯಕ್ತಿಕವಾದ ವೈಯಕ್ತಿಕ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ. ವೈಯಕ್ತಿಕ ಹೇಳಿ ಸಿದ್ದರಾಮಯ್ಯ ಅವರ ಆಸ್ತಿ ದೇವೇಗೌಡರು ಬರ್ಸ್ಕೊಟ್ಟಿರಲಿಲ್ಲ, ದೇವೇಗೌಡರು ಆಸ್ತಿ ಸಿದ್ದರಾಮಯ್ಯ ಅವರು ಬರ್ಸ್ಕೊಟ್ಟಿರಲಿಲ್ಲ. ಅಧಿಕಾರದ ಲಾಲಸೆ, ದುರಾಸೆ ತಂದಿರೋದು ನೋಡಿ. ಈಗ ಸಿದ್ದರಾಮಯ್ಯ ಅವ್ರಿಗೆ ಒಪ್ಕೋತೀನಿ ಗೌಡ್ರೆ, ನಿಮ್ಮ ಮಾತಿಗೆ ನಾನು ಬರ್ತೀನಿ. ಸಿದ್ದರಾಮಯ್ಯ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಏನಿತ್ತು ಹೇಳಿ,
ಒಪ್ಕೊಂಡು ನಾವು ಒಪ್ತೀವಿ. ಈಗ ನಿಮ್ಮಲ್ಲಿ ನಿಭಾಯಿಸ್ತಿರೋದನ್ನ ನಾನು ಒಪ್ಕೊಂಡೆ. ನೀವು ಒಪ್ಕೊಂಡ್ರೆ ಮಾನ್ಯ ದೇವೇಗೌಡರು ಅವ್ರ ಕುಟುಂಬದವ್ರು ಬಿಟ್ರೆ ಬೇರೆ ಯಾರು ಈಗ ಸೋನಿಯಾ ಗಾಂಧಿ ಅವರು ಬಿಟ್ಕೊಡ್ತಾರೆ ಪ್ರೈಮ್ ಮಿನಿಸ್ಟರ್ ಈಗ ಸೋನಿಯಾ ಗಾಂಧಿ ಅವರು ಫ್ಯಾಮಿಲಿ ಅವರು ಬಿಟ್ಟರೆ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ನೀವು ಹೇಳಿ ನೋಡೋಣ. ಅಲ್ರಿ ಗಾಂಧಿ ಮನೆಯಲ್ಲಿ ಕಲ್ಲು ಹೊಡಿತಿರೋದು ನೀವು, ಗಾಂಧಿ ಮನೆಯಲ್ಲಿ ಕಲ್ಲು ಹೊಡಿತಿರಲ್ಲ, ಅಲ್ರಿ ನೀವು ಕುಮಾರಸ್ವಾಮಿ ಕಲ್ಲು ಹೊಡಿಬೇಡಿ, ನಿಮ್ಮ ಕಲ್ಲು ಹೊಡಿಲಿಕ್ಕೆ